ಹಲೋ ಫ್ರೆಂಡ್ಸ್, ಇವತ್ತು ಪಾಲಕೂರ ಪಪ್ಪು ತೋರಿಸ್ತಾ ಇದ್ದೀನಲ್ಲ. ಪಾಲಕೂರ ಪಪ್ಪನಲ್ಲಿ ತೊಗರಿಬೇಳೆ, ಪಾಲಕೂರ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಅರಿಶಿನ ಹಾಕಿ ಇಟ್ಟಿದ್ನಲ್ಲ. 4 ವಿಸಿಲ್ಸ್ ಆಗೋಯ್ತು, ಬಂದಿದೆ 4 ವಿಸಿಲ್ಸು. ಮೆತ್ತಗೆ ಆಗೋಗಿದೆ. ಈ ಚೌಟನೇ ಹೀಗೆ ಮಾಡಿದ್ನಿ ಅಷ್ಟೇ. ಅದು ತುಂಬ ಮೆತ್ತಗೆ ಸಾಫ್ಟ್ ಆಗೋಗಿದೆ. ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊಂಡು ಇಟ್ಟಿದ್ನಲ್ಲ ಫಸ್ಟ್, ಅದು ಒಗ್ಗರಣೆ ಹಾಕಿಬಿಡ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು, ಒಂದು ಮೆಣಸಿನ್ಕಾಯಿ, ಇದು ಹಿಂಗು, ಇಷ್ಟು ಐಟಮ್ಸ್ ಹಾಕ್ಕೊಂಡಿದ್ದೀನಿ. ಎಣ್ಣೆನೂ ಜಾಸ್ತಿ ಹಾಕಿಲ್ಲ, ಯಾಕಂದರೆ ಬೇರೆ ಫ್ರೈ ಐಟಮ್ಸ್ ಅದಲ್ಲಿ ತಿಂತೀವಲ್ಲ. 1 ಸ್ಪೂನ್ ಹಾಕ್ಕೊಂಡಿದ್ನ ಅಷ್ಟೇ. ಒಂದು ಮೆಣಸಿನ್ಕಾಯಿ ಹಾಕಿದ್ನಿ, ಕೆಂಪು ಮೆಣಸಿನ್ಕಾಯಿ ಒಂದೇ ಒಂದು. ಇಷ್ಟು ಐಟಮ್ಸ್ ಹಾಕಿ ಉಪ್ಪು ಹಾಕಿದ್ನಿ, 1 ಸ್ಪೂನ್ ಉಪ್ಪು ಹಾಕಿದ್ನಿ. ಕಲ್ಲುಪ್ಪು 1 ಸ್ಪೂನ್ ಮಾತ್ರ ಹಾಕಿದ್ನಿ. ಅವರು ಟೇಸ್ಟಿಗೆ ತగ్గಟ್ಟು ಹಾಕ್ಕೋಬೋದು, ನಮ್ಗೆ ಸರಿ ಹೋಗುತ್ತೆ. ನೋಡಿ, ಪಾಲಕೂರ ಪಪ್ಪು ರೆಡಿ ಆಗಿದೆ. ತುಂಬ ಟೇಸ್ಟ್ ಇರುತ್ತೆ. ಆಮೇಲೆ ಇದಕ್ಕೆ ಸಂಡಿಗೆನೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸಂಡಿಗೆಯನ್ನು ಮಾಡ್ತೀನಿ. ನೆಕ್ಸ್ಟ್ ಇದನ್ನು ಮಾಡಿದ್ದೀನಿ, ಚಪ್ರದ ಅವರೆಕಾಯಿ ಪಲ್ಯನೂ ರೆಡಿ ಆಯಿತು. ಈ ಚಪ್ರದ ಅವ್ರ ಪಲ್ಯ ಹೇಳಿದ್ನಲ್ಲ, ಈರುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಇದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ 10 ಮೆಣಸಿನ್ಕಾಯಿ. ಹಿಂಗೆ ಏನು ಹಾಕಿಲ್ಲ. ಫಸ್ಟ್ ಸಾಸಿವೆ ಹಾಕಿ ಆಯಿಲ್ಗೆ ಈರುಳ್ಳಿ, ಮೆಣಸಿನ್ಕಾಯಿ ಅದು ರುಬ್ಕೊಂಡಿರೋದು ಹಾಕಿದ್ನಿ. ಆಮೇಲೆ ಅವರೆಕಾಯಿ, ಚಪ್ರದ ಅವರೆಕಾಯಿ ಹಾಕಿದ್ನಿ, ನಾವು ಚಿಕ್ಕುಡ್ಕಾಯಿ ಅಂತೀವಿ ಅದು. ಆಮೇಲೆ ಕೊಬ್ಬರಿ ತುರುಮಿ ಇಟ್ಕೊಂಡಿದ್ನಲ್ವ, ಅವಾಗೆ ಇಷ್ಟು ಕಪ್ನಲ್ಲಿ ಇವಾಗ ಹಾಕಿದ್ನಿ. ಆಗೋಯ್ತು. ಒಂದು 2 ಮಿನಿಟ್ಸ್ಗೆ ಆಫ್ ಮಾಡಿಬಿಡ್ತೀನಿ. ಇವಾಗ ಚೆನ್ನಾಗಿ ಮಿಕ್ಸು. ಉಪ್ಪು ಅವಾಗೇ ಹಾಕಿದ್ನಿ, ಅದು 1 ಸ್ಪೂನ್ ಹಾಕಿದ್ನಿ, ಕಲ್ಲುಪ್ಪು ಅಷ್ಟೇ. ಇವಾಗ ಫುಲ್ ರೆಡಿ ಆಗಿದೆ. ಪಲ್ಯನೂ ರೆಡಿ ಆಗಿದೆ, ಪಪ್ಪೂ ರೆಡಿ ಆಗಿದೆ ಅಷ್ಟೇ. ಇವತ್ತು ನಮ್ಮ ಲಂಚ್ ಇದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.